ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಂದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳ್ತಾ ಇದ್ದೀನಿ, ಅಂದ್ರೆ ಸನ್ಮಾನದ ಬಗ್ಗೆ. ಒಂದು ಸಲ ಒಂದು ಊರಿನಲ್ಲಿ ದೊಡ್ಡ ಸಾಹಿತ್ಯ ಸಮ್ಮೇಳನವನ್ನ ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಅನೇಕ ಊರಿನ ಸಾಹಿತಿಗಳನ್ನು ಕರೆಸಲಾಗಿತ್ತು. ಆವಾಗ ಅಲ್ಲಿಯ ಸ್ಥಳೀಯ ರಾಜಕೀಯ ವ್ಯಕ್ತಿಯನ್ನು ಕೂಡ ಕರೆಸಲಾಗಿತ್ತು. ಆವಾಗ ದೊಡ್ಡ ವೇದಿಕೆ ಹಾಕಲಾಗಿತ್ತು. ಆ ವೇದಿಕೆಯ ಮೇಲೆ ಬಹಳ ಚಂದವಾಗಿ ಸಾಹಿತ್ಯವನ್ನ ಬರೆದಂತಹ ಒಬ್ಬ ಸಾಹಿತಿಗೆ ಬಹುಮಾನವಾಗಿ ಒಂದು ದೊಡ್ಡ ಹೂವಿನ ಹಾರವನ್ನ ಹಾಕಲಾಯಿತು. ಆವಾಗ ಇವನ ಪಕ್ಕದಲ್ಲಿಯೇ ಇದ್ದಂತಹ ರಾಜಕೀಯ ವ್ಯಕ್ತಿಗಳಿಗೆ 15 ಹಾರಗಳನ್ನ ತಂದು ಬೇರೆ ಬೇರೆ ಮನುಷ್ಯರು ಹಾಕಿದರು. ಹಾರದಿಂದಾಗಿ ಅವನ ಕುತ್ತಿಗೆ ಬಗ್ಗೋದಿಕ್ಕೆ ಪ್ರಾರಂಭ ಆಯಿತು. ಯಾಕೆಂದ್ರೆ ವೇಟ್ ಜಾಸ್ತಿ ಇದ್ದು, ವಜ್ಜೆ ಜಾಸ್ತಿ ಇದ್ದವು, ಹಾರಗಳು ದೊಡ್ಡ ದೊಡ್ಡವಿದ್ದು. ಅಷ್ಟಾದ ನಂತರ ಈಗ ಆ ವೇದಿಕೆಯ ಮೇಲೆ ಅವರೆಲ್ಲ ಹಾರ ಹಾಕಿ ಪಟ 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 ಕೆಳಗಡೆ ಹೋಗ್ಬಿಟ್ರು. ವೇದಿಕೆಯ ಮೇಲೆ ಆ ಸಾಹಿತಿ ಮತ್ತೆ ಆ ರಾಜಕೀಯ ವ್ಯಕ್ತಿ ಇಬ್ಬರೇ ಇದ್ದರು. ಅವರೆಲ್ಲ ಕೆಳಗಡೆ ಇದ್ರು, ಬಾಕಿ ಉಳಿದಂತ ಸಾರ್ವಜನಿಕರು ಕೆಳಗಡೆ ಇದ್ರು. ಆವಾಗ ಇವನಿಗೆ ಕುತ್ತಿಗೆ ಪೂರ ನೆಟ್ಟಗೆ ಮೇಲೆ ಎತ್ತಕ್ ಆಗ್ತಿಲ್ಲ ರಾಜಕೀಯ ವ್ಯಕ್ತಿಗೆ. ಆವಾಗ ಸಾಹಿತಿ ಕೇಳ್ದ, ಏನು ಸ್ವಾಮಿ, ಒಂದು 4 ಹಾರಗಳನ್ನ ನಾನು ಕೆಳಗೆ ತೆಗೆದು ಇಡಲೇನು, ನಿಮಗೆ ಭಾರ ಆಗುತ್ತಿದೆಯಾ ಅಂತ ಕೇಳ್ದ ಸಾಹಿತಿ. ಆವಾಗ ಆ ರಾಜಕೀಯ ವ್ಯಕ್ತಿ ಅಂದ, ಹಾಗಲ್ಲಪ್ಪ ಅಂತ ಹೇಳಿ ಮತ್ತೆ ಆ ಕಡೆ ಈ ಕಡೆ ನೋಡೋದಿಕ್ಕೆ ಪ್ರಾರಂಭ ಮಾಡ್ದ. ಹಿಂಗೆ ಸಭೆಲೆಲ್ಲ ಆ ಕಡೆ ಈ ಕಡೆ ನೋಡೋದಿಕ್ಕೆ ಪ್ರಾರಂಭ ಮಾಡ್ದ. ಸಾಹಿತಿ ಕೇಳ್ದ, ಯಾಕೆ ಸ್ವಾಮಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಿದ್ದೀರಿ, ಏನಾರು ಸಮಸ್ಯೆ ಇದೆಯಾ, ಯಾರನ್ನಾರು ಕರಿಬೇಕಾ, ನಿಮ್ಮ ಸೇವಕರು ಯಾರು ಇದಾರ ಕರಿಬೇಕಾ ಅಂತ ಕೇಳ್ದ ಸಾಹಿತಿ. ಅದಕ್ಕೆ ಆ ರಾಜಕೀಯ ವ್ಯಕ್ತಿ ಅಂತ, ಹಾಗಲ್ಲಪ್ಪ, ನಿನ್ಗೇನು ಗೊತ್ತಾಗಲ್ಲ ಸುಮ್ನೀರ್ ಅಂತ ನಿನ್ಗೇನ್ ಗೊತ್ತಾಗಲ್ಲ ಸುಮ್ನಿರಪ್ಪ, ನಿನ್ಗೇನ್ ಗೊತ್ತಾಗಲ್ಲ. ಅದು ನಾನು 20 ಹಾರಗಳಿಗೆ ದುಡ್ಡು ಕೊಟ್ಟಿದ್ದೆ, ಕೇವಲ 15 ಮಾತ್ರ ಬಂದಿದ್ದಾವೆ, ಇನ್ನು 5 ಜನ ಎಲ್ಲಿ ಹೋದ್ರು ಇವರು ಅಂತ ಹೇಳಿ ಹುಡುಕ್ತಿದ್ದ ನಾವು. ಅಂದ್ರೆ ಇವನ ಸ್ವಂತದ ಸನ್ಮಾನಕ್ಕೋಸ್ಕರ 20 ಹಾರಗಳಿಗೆ ದುಡ್ಡು ಕೊಟ್ಟಿದ್ದೆ. ಇವನು ಸ್ವಂತದ 15 ಜನ ತಂದ ಹಾರ ಹಾಕಿದ್ದಾರೆ, ಇನ್ನು 5 ಜನ ಬಂದಿಲ್ಲ, ಅವರನ್ನು ನೋಡ್ತಾ ಇದ್ದ ಅವನು, ಎಲ್ಲಿ ಹೋದ್ರು ಅವರು ಅಂತ ಹೇಳಿ. ನೋಡಿ, ಈ ರೀತಿ ಸಾಕಷ್ಟು ಜೀವಗಳದ್ದು ಸನ್ಮಾನ ಇರ್ತವೆ. ಬಹಳ ವಿಚಿತ್ರ ಜೀವದ ಸ್ವಭಾವ ಇದು. ಮಾನಕಷಾಯದಿಂದ ಹೀಗೆ ಆಗುತ್ತದೆ. ಆ ರೀತಿ ಜೀವದ್ದು ಯಾವತ್ತೂ ಎಲ್ಲಿ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಆ ಜೀವಕ್ಕೆ ಸ್ವಯಂ ಜ್ಞಾನ ಅಂತೂ ಯಾವತ್ತೂ ಆಗೋದಿಲ್ಲ.